ಓಂ ನಮೋ ನಟರಾಜಾಯ ಶುದ್ಧಜ್ಞಾನಸ್ವರೂಪಿಣೇ ಭಕ್ತಾನಾಂ ಹೃದಯೇ ನಿತ್ಯಂ ದಿವ್ಯಂ ನೃತ್ಯಂ ಪ್ರಕುರುವತೆ. ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ. ಈ ಹಿಂದೆ ವಿದ್ಯೆ ಅನ್ನುವಂತಹ ಸರಣಿಯಲ್ಲಿ ನಾವು ಆಧುನಿಕ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡಿದ್ವಿ. ಮಹರ್ಷಿಗಳ ವಿದ್ಯೆಯ ಒಂದು ನೋಟ ಎಷ್ಟು ವ್ಯಾಪಕವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿದ್ವಿ. ಆ ವ್ಯಾಪಕವಾದ ನೋಟದಲ್ಲಿ ಎಷ್ಟು ಅಂದರೆ ಪರಬ್ರಹ್ಮನನ್ನೇ ವಿದ್ಯೆ ಅಂತ ಕರೆದರು. ಅದರ ಮುಂದಿನ ಹಂತದಲ್ಲಿ ಬ್ರಹ್ಮಾಂಡ ಪಿಂಡಾಂಡಗಳನ್ನು ಕೂಡ ವಿದ್ಯೆ ಅಂತ ಕರೆದರು. ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು ಯಾವುದು ಬಂದಿದೆ, ಸಾ ವಿದ್ಯಾಯ ವಿಮುಕ್ತಯೇ ಆಗಲಿ, ವಿದ್ಯೆಯ ಅಮೃತಮಶ್ನುತೆ ಆಗಲಿ, ವಿದ್ಯಾ ದದಾತಿ ವಿನಯಂ ಅನ್ನುವಂತಹ ಒಂದು ಋಷಿ ವಾಕ್ಯದ ಹಿಂಬದಿಯ ಅಭಿಪ್ರಾಯವನ್ನು ಸ್ವಲ್ಪ ಚಿಂತನೆ ಮಾಡಿದ್ವಿ. ಅದರ ಒಂದು ಮುಂದುವರಿಕೆಯಾಗಿ ಇವತ್ತು ಪ್ರವಚನವನ್ನು ಮುಂದುವರಿಸೋಣಂತೆ. ನಮ್ಮ ದೇಶದ ಹೆಸರು ಭಾರತ. ಅಂದರೆ ಭಾ ಅಂದರೆ ಆತ್ಮಪ್ರಕಾಶ. ಅದರಲ್ಲಿ ರತರಾದಂಥ ಜೀವಿಗಳು ಬದುಕುವಂತಹ ಜಾಗವನ್ನು ಭಾರತ ಅಂತ ಕರೆದರು. ಅಂತಹ ಆತ್ಮಪ್ರಕಾಶವನ್ನು ಕಂಡು ಆನಂದಿಸಿ ಸಂತೋಷಪಟ್ಟು ಜಗತ್ತೆಲ್ಲವೂ ಇದನ್ನು ಅನುಭವಿಸೋ ಹಾಗಾಗಬೇಕು ಅನ್ನುವಂತಹ ಒಂದು ಮಹದುದ್ದೇಶದಿಂದ ಈ ಒಂದು ದೇಶಕ್ಕೆ ಭಾರತ ಅಂತ ಹೆಸರಿಟ್ಟರವರು. ಅಂತಹ ಭಾರತರಲ್ಲಿ ಗೋಚರವಾದಂತಹ 64 ವಿದ್ಯೆಗಳು ಕೂಡ ಭಾರತೋತ್ತರ ಮುಖಿಗಳಾದಂಥ ವಿದ್ಯೆಗಳಾಗಿವೆ ಅಂತ ಶ್ರೀರಂಗ ಮಹಾಗುರುಗಳ ಒಂದು ಘೋಷವಾಕ್ಯವಾಗಿತ್ತು. ಅಂದರೆ ಆ ಪರಂಜ್ಯೋತಿಯೇ ಭಾರತದ ಉತ್ತರದಲ್ಲಿ ಎತ್ತರದಲ್ಲಿ ಬೆಳಗುತ್ತಾ ಇರುವಂತಹ ಸತ್ಯವಾಗಿದೆ. ಆ ಕಡೆಗೆ ಈ 64 ವಿದ್ಯೆಗಳು ದಿಗ್ದರ್ಶನ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಇದನ್ನು ಭಾರತೋತ್ತರ ಮುಖಿಗಳು ಅಂತ ಅವರು ಅತ್ಯಂತ ಪ್ರೀತಿಯಿಂದ ಕರೆದಿರುವುದನ್ನು ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕು. ವಿದ್ಯೆಗಳೆಲ್ಲವೂ ನಾವು ಹಿಂದಿನ ಪ್ರವಚನದಲ್ಲಿ ಯೋಚನೆ ಮಾಡಿದ ಹಾಗೆ ಪರಂಜ್ಯೋತಿಯ ಕಡೆಯಿಂದನೇ ವಿಕಾಸವಾಗಿ ಮುಂದಕ್ಕೆ ಬಂದಿದ್ದಾವೆ. ಅವುಗಳನ್ನು ಅನುಸಂಧಾನ ಮಾಡ್ತಾ ಹೋದರೆ ಆ ಪರಂಜ್ಯೋತಿಯಲ್ಲೇ ನಮ್ಮನ್ನು ನೆಲೆ ನಿಲ್ಲಿಸ್ತವೆ ಅನ್ನುವಂಥದ್ದು ಈ ಮಾತಿನ ಒಂದು ತಾತ್ಪರ್ಯ. ಈ ವಿದ್ಯಾ ಸಂಪತ್ತು ಎಲ್ಲಿ ತುಂಬಿಕೊಂಡಿದೆ? ಹೊರಗಡೆಯಿಂದ ಏನೋ ನಾವು ಅಂಟಿಸಿದ್ವ, ಹೀಗೀಗೆ ಮಾಡಬೇಕು ಅಂತ ನಾವು ಋಷಿಗಳು ಏನಾದರೂ ಮಾಡಿದ್ರ ಅಂತ ಹೇಳಿದರೆ, ಸೃಷ್ಟಿಯನ್ನೇ ಅಧ್ಯಯನ ಮಾಡಿದರು ಅವರು. ಸೃಷ್ಟಿಯಲ್ಲೇ ವಿದ್ಯಾ ಸಂಪತ್ತು ತುಂಬಿಕೊಂಡಿದೆ. ಈ ಸೃಷ್ಟಿಯ ಹಂದರದಲ್ಲಿ ಸೇರಿಕೊಂಡಂಥ ಜೀವಿಗಳೆಲ್ಲ ಉದ್ಧಾರವಾಗಬೇಕಾದಂಥ ಎಲ್ಲ ಸಂಪತ್ತನ್ನು ಭಗವಂತ ಅಲ್ಲೇ ಇಟ್ಟಿದ್ದಾನೆ. ಎಲ್ಲಿ ಹುಡುಕೊಂಡು ಹೋಗಬೇಕಾಗಿಲ್ಲ. ಆ ಸಂಪತ್ತನ್ನು ನಮ್ಮ ಅರಿವಿಗೆ ತಂದುಕೊಂಡು ಅದರಂತೆ ನಾವು ಏನಾದರೂ ಜೀವನ ಮಾಡೋಕ್ಕೆ ಸಾಧ್ಯವಾದಾಗ ವಿದ್ಯಾಮಯರಾಗ್ತೀವಿ ನಾವೆಲ್ಲರೂ ಕೂಡ. ಹಾಗಾಗಬೇಕು ಅನ್ನುವಂಥದ್ದು ನಮ್ಮ ಪೂರ್ವಜರ ಆಶಯವಾಗಿತ್ತು. ಹೇಗೆ ಈ ಸೃಷ್ಟಿ ಅನ್ನೋದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ಮನೆಯಲ್ಲಿ ಪ್ರವೇಶ ಮಾಡಲಿಕ್ಕೋಸ್ಕರ ನಾವು ಒಂದು ದ್ವಾರವನ್ನು ಇಡ್ತೀವಿ, ಮನೆಗೆ ಒಂದು ಬಾಗಿಲಿಡ್ತೀವಿ. ಆ ಬಾಗಿಲು ಬರೀ ಪ್ರವೇಶ ಮಾಡಲಿಕ್ಕೋಸ್ಕರ ಮಾತ್ರ, ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗಲ್ಲ ಅನ್ನುವಂಥದ್ದು ಇಲ್ಲ. ಆ ಬಾಗಿಲನ್ನು ಒಳಗಡೆ ಬರಲಿಕ್ಕೂ ಉಪಯೋಗಿಸ್ತೀವಿ, ಹೊರಗಡೆ ಹೋಗಲಿಕ್ಕೂ ಉಪಯೋಗಿಸ್ತೀವಿ. ಹಾಗೆಯೇ ಈ ಶರೀರ ಅನ್ನುವಂಥ ಮನೆಯಲ್ಲಿ ಆ ವ್ಯವಸ್ಥೆ ಇಟ್ಟು ಕಳಿಸಿದ್ದಾನೆ ಭಗವಂತ. ಇಲ್ಲಿ ಒಳಗಡೆ ಸೇರಿಕೊಂಡು ಭೌತಿಕ ಸುಖಗಳನ್ನೆಲ್ಲ ಅನುಭವಿಸುವಂತಹ, ಇಂದ್ರಿಯ ಸೌಖ್ಯವನ್ನೆಲ್ಲ ಅನುಭವಿಸುವಂತಹ ವ್ಯವಸ್ಥೆ ಉಂಟು. ಅದೇ ಒಂದು ಕ್ರಮಬದ್ಧವಾದಂತಹ ನಡೆಯಲ್ಲಿ ಹಿಂದಕ್ಕೆ ಸಾಗಿದರೆ ಅಲ್ಲಿ ನಾವು ಇದನ್ನು ಮೀರಿ ಹಿಂದಕ್ಕೆ ಹೋಗಿ ಆತ್ಮದರ್ಶನ ಮಾಡುವಂತಹ ಒಂದು ವ್ಯವಸ್ಥೆಯು ಉಂಟು. ಈ ಒಂದು ಜೀವನ ವ್ಯವಸಾಯವನ್ನು ನಾವು ತಿಳ್ಕೊಂಡಾಗ, ಆ ಥರದ ಕೃಷಿ ನಾವು ಮಾಡಲಿಕ್ಕಾದಾಗ ನಾವು ವಿದ್ಯಾವಂತರು ಅಂತ ಅನಿಸ್ಕೊಳ್ತೀವಿ. ನಾವೀಗ IAS ಪಾಸ್ ಮಾಡಿದ ತಕ್ಷಣ, ಇಂಜಿನಿಯರಿಂಗ್ ಓದಿದ ತಕ್ಷಣ ವಿದ್ಯಾವಂತರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಋಷಿಗಳನ್ನು ಕೇಳಿದರೆ ನೀನು ನಿರಕ್ಷರ ಕುಕ್ಷಿಯಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವರ ವಿದ್ಯೆಯ ವ್ಯಾಪ್ತಿ ಏನು?
ಯಾವ ಮೂಲದಿಂದ ವಿಕಾಸವಾಗಿದೆ ಅದನ್ನೇ ಹಾಗೇ ಅರ್ಥ ಮಾಡಿಕೊಳ್ತಾ ಬಂದು ಆ ಮೂಲದಲ್ಲಿ ನೆಲೆ ನಿಲ್ಲಿಸುವಂಥ ವ್ಯಾಪ್ತಿ ಇರುವಂಥ ವಿದ್ಯೆಯನ್ನು ಯಾವುದೋ ಒಂದು ಸಣ್ಣ ಏಕದೇಶವಾದಂತಹ ಕ್ಷುದ್ರವಾದಂಥ ಪ್ರಯೋಜನಗಳನ್ನು ವಿದ್ಯೆ ಅಂತ ಕರಿತಿದಾರಲ್ಲ ಅಂತ ಅವರು ಕೋಪ ಮಾಡಿಕೊಳ್ಳುವಂಥ ಸಂಭವ ಇದೆ. ಹೀಗಾಗಿ ಪರಂಪರೆಯಿಂದ ಬಂದಂಥ ವಿದ್ಯೆಗಳೆಲ್ಲ ಅದರ ಮೂಲ ರೂಪದಲ್ಲಿ ಇವತ್ತಿದೆಯಾ ಅಂತ ಹೇಳಿದರೆ ಇವತ್ತಿಲ್ಲ. ಶ್ರೀರಂಗ ಮಹಾಗುರುಗಳು ಒಂದು ಕಾಪಿ ಪುಸ್ತಕದ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾ ಇದ್ದರು. ಈಗ ಒಂದು ಹುಡುಗರಿಗೆಲ್ಲ ಕಾಪಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡಲಿಕ್ಕೆ ಕಾಪಿ ಬರೆಸ್ತಾರೆ. ಅದರಲ್ಲಿ ಕನ್ನಡದಲ್ಲಿ ಸತ್ಯಂ ವದ ಅಂತ ಮೇಲ್ಗಡೆ ಪ್ರಿಂಟೆಡ್ ಲೈನು ಬರೆದಿರ್ತಾರೆ. ಹುಡುಗ ಏನು ಮಾಡ್ತಾನೆ, ಸತ್ಯಂ ವದ ಮೇಲಿನ ಲೈನ್ ನೋಡಿ ಕೆಳಗಡೆ ಅವನ ಲೈನ್ ಬರೀತಾನೆ. ಆಮೇಲೆ ಅದರಲ್ಲೊಂಚೂರು ಒರೆ ಎಲ್ಲ ಇದ್ದಿದ್ದು ತಾನು ಬರೆದಿದ್ದೇ ನೋಡಿಕೊಂಡು 2ನೇ ಲೈನ್ ಬರೀತಾನೆ, 3ನೇ ಲೈನ್ ಬರೀತಾನೆ, ಹೀಗಾಗ್ತಾ ಹೋಗುತ್ತೆ. ಅಂದರೆ ಹುಡುಗನ ಹ್ಯಾಂಡ್ ರೈಟಿಂಗಿನ ದೋಷಗಳೆಲ್ಲ ಮುಂದಿನ ಲೈನಲ್ಲಿ ಕಾಣ್ತಾ ಹೋಗುತ್ತೆ. ಆಯಿತು, ಮನೆಯಲ್ಲಿ ಊಟಕ್ಕೆ ಕರೆದುಬಿಟ್ರು ಅಮ್ಮ, ಪುಸ್ತಕ ಥಕ್ಕಂತ ಮಡಿಸಿಟ್ಟ. ಅಷ್ಟೊತ್ತಿಗೆ ಆ ವದ ಅನ್ನೋ ಜಾಗದಲ್ಲಿ ಆ ಕೆಳಗಡೆ ಒಂದು ನೊಣ ಸತ್ತೋಗ್ಬಿಡ್ತು ಇವನು ಮಡಿಸಿದ ಫೋರ್ಸಿಗೆ. ಆಮೇಲೆ ತೆಗೆದು ನೋಡ್ದ, ಇವನು ಬರೆದಿದ್ನಲ್ಲ ಅದರ ಕೆಳಗಡೆ. ಆಮೇಲೆ ಸತ್ಯಂ ವಧ ಅಂತ ಬರಿತಾ ಹೋದ. ಯಾಕೆ? ಅಲ್ಲಿ ಆಗಿಬಿಟ್ಟಿದೆ. ಅಂದರೆ ಪ್ರತಿ ಸಲನೂ ಹುಡುಗ ಏನು ಮಾಡಬೇಕಾಗಿತ್ತು, ಪ್ರಿಂಟೆಡ್ ಲೈನನ್ನೇ ನೋಡಬೇಕಾಗಿತ್ತು. ಮೂಲ ನೋಡಿಕೊಂಡು ಬರಿತಾ ಹೋಗಿದ್ದರೆ ಆವಾಗ ಅವನ ಹ್ಯಾಂಡ್ ರೈಟಿಂಗು ಚೆನ್ನಾಗಿರ್ತಾ ಇತ್ತು, ವಧ ಆಗ್ತಾ ಇರಲಿಲ್ಲ, ಸತ್ಯದ ವಧೆ ಆಗ್ತಾ ಇರಲಿಲ್ಲ. ಹೀಗಾಗಿ ಪರಂಪರೆಯಲ್ಲಿ ಮೂಲವನ್ನು ನೋಡೋದು ಯಾವಾಗ ನಾವು ಮರೆತು ಬಿಟ್ವಿ, ಋಷಿಗಳ ಆಶಯ ಏನು ಅನ್ನೋದನ್ನು ಮರೆತು ಬಿಟ್ವಿ, ನಾವು ಟೆಕ್ಸ್ಚುವಲ್ಲಾಗಿ ಏನು ಬರೆದಿಟ್ಟಿದ್ದಾರೆ ಅದರ ಭಾಷೆ ಮತ್ತು ಅದರ ಬರೆದಿಟ್ಟಿದ್ದ ಟೆಕ್ಸ್ಟ್ ಮಾತ್ರ ನೋಡಿದ್ವಿ ನಾವು. ಅದರ ಹಿಂದಿನ ಭಾವ ಮರೆಯಾಯಿತು, ಉಪದೇಶ ಮರೆಯಾಯಿತು. ಆಗ ವಿದ್ಯೆ ವಿಕೃತವಾಗ್ತಾ ಬಂದುಬಿಡ್ತು. ಅದದೇ ಶಬ್ದ ನಾವು ಈ ಕಳೆದ ಪ್ರವಚನದಲ್ಲಿ ನಾವು ಯೋಚನೆ ಮಾಡಿದ್ವಿ, ಅದದೇ ಶಬ್ದಗಳನ್ನು ಹೇಳ್ತಾ ಇದ್ದೀವಿ, ಋಷಿಗಳ ಮಾತನ್ನು ಹೇಳ್ತಾ ಇದ್ದೀವಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಪ್ರಜ್ಞಾವಾದ ಅಂದರೆ ಜ್ಞಾನಿಗಳ ಮಾತನ್ನು ಕದ್ದಾಡ್ತಾ ಇದ್ದೀನಿ, ನೀನು ಸ್ವತಃ ಜ್ಞಾನಿಯಾಗಿಲ್ಲ. ಹಾಗೆ ನಮ್ಮ ವಿದ್ಯಾ ಪರಂಪರೆಯು ಕೂಡ ಆಗೋಯಿತು. ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು, ಹಾಗಿದ್ರೂ ಕೂಡ ನಮ್ಮ ಪ್ರಕೃತಿಯನ್ನೆಲ್ಲ ಬುದ್ಧಿ ಅನ್ನುವಂತಹ ಗುದ್ದಾಲಕದಿಂದ ಅಗದರೆ, ಪ್ರಾಮಾಣಿಕವಾಗಿ ಅಗಿತಾ ಹೋದರೆ ಅಲ್ಲಿ ಹುದುಗಿರುವಂತಹ ಆತ್ಮತತ್ವ ಗೊತ್ತಾಗುತ್ತಪ್ಪ, ಋಷಿಗಳು ಮಾಡಿದ ಕೆಲಸ ಅದೇನೇ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರು. ಹಾಗೆ ಶೋಧನೆ ಮಾಡಿದಾಗ ಈ ಎಲ್ಲ ವಿದ್ಯೆಗಳೂ ಕೂಡ ಓಂಕಾರ ಮೂಲದಿಂದ ಬಂದಿದೆ ಅಂತ ಅವರಿಗೆ ಅನುಭವಕ್ಕೆ ಬಂತು. ಪ್ರಣವ ಮೂಲದಿಂದನೇ ಈ ಎಲ್ಲ ವಿದ್ಯೆಗಳು ವಿಕಾಸವಾಗಿದೆ. ಪ್ರಣವ ಅಂತ ಹೇಳಿದರೆ ಯೋಗಿ ಹೃದಯದಲ್ಲಿ ತಾನಾಗಿ ಮೊಳಗುತ್ತಾ ಇರುವಂತಹ ಒಂದು ಅನಾಹತ ನಾದ. ಆಹತ ಅಂದರೆ ಒಂದು ವಸ್ತುಗೆ ತಾಗದಾಗ ಬರುವಂತಹ ಶಬ್ದ. ಅನಾಹತ ಅಂದರೆ ಯಾವುದಕ್ಕೂ ತಾಗ್ತಾ ಇಲ್ಲ, ಆದರೆ ಇಂದ್ರಿಯ ಸಂಯಮದಿಂದ ಪೂರ್ತಿಯಾಗಿ ಅಂತರ್ಮುಖವಾದಂಥ ಯೋಗಿಗೆ ತಾನಾಗಿ ಒಳಗಡೆ ಮೊಳಗಿ ಕೇಳಿಸ್ತಾ ಇರುವಂತಹ ನಾದ. ಆ ನಾದದಿಂದಲೇ ಮುಂದೆ ಸೃಷ್ಟಿ ರಹಸ್ಯಗಳನ್ನೆಲ್ಲ ಹೊರಹಾಕುವಂತಹ ವೇದಗಳು ಹೊರಹೊಮ್ಮಿದವು. ಅದೇ ಪ್ರಣವವೇ ಎಲ್ಲ ವಿದ್ಯೆ ಕಲೆಗಳಾಗಿ ವಿಕಾಸ ಹೊಂದಿತು ಅನ್ನುವಂಥದ್ದು ಅವರ ಮಾತು. ಭಾರತೀಯವಾದಂಥ ವಿದ್ಯೆಯ ಅವಲಂಬಿಸಿ ಹಿಂದೆ ಆ ಜ್ಞಾನಿಗಳ ನಿರ್ದೇಶನದಲ್ಲಿ ನಾವೇನಾದರೂ ಹೋಗಿಬಿಟ್ರೆ ಕಡೆಯಲ್ಲಿ ಅದು ಎಲ್ಲಿಗೆ ನಿಲ್ಲಿಸುತ್ತೆ ಅಂದರೆ ನಮ್ಮನ್ನು ಪ್ರಣವ ಮೂಲಕ್ಕೆ, ಓಂಕಾರ ಮೂಲಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದು ಅವರಿವರು ಹೇಳಿದ್ದು ಕೇಳ್ದೇನೆ ತಮ್ಮ ಸ್ವಂತ ಅನುಭವದಿಂದ ನಿರ್ಣಯಕ್ಕೆ ಬಂದರು. ಒಬ್ಬ ಋಷಿಯಲ್ಲ, ಒಬ್ಬ ಜ್ಞಾನಿಯಲ್ಲ, ಸಹಸ್ರಾರು ಜನಗಳು ತಮ್ಮ ಸಾಧನೆಯಿಂದ ಆ ನಿರ್ಣಯಕ್ಕೆ ಬಂದರು. ಅದು ಹೇಗೆ ಪ್ರಣವ ಮೂಲದಿಂದ ವಿಕಾಸವಾಗುತ್ತೆ? ಒಂದು ಧ್ವನಿ ಇಷ್ಟೆಲ್ಲ ಕೆಲಸ ಮಾಡ್ಬೋದಾ ಅನ್ನುವಂಥದ್ದನ್ನು ನಾವೀಗ ಯೋಚನೆ ಮಾಡಬೇಕು. ಹಾಗೆ ಒಂದು ಧ್ವನಿ ಹೀಗಾಗ್ಬೋದಾ? ಅಷ್ಟೊಂದು ಸಣ್ಣ ಧ್ವನಿ ಇಡೀ ಸೃಷ್ಟಿಯೆಲ್ಲ ವಿಸ್ತಾರವಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ
ಅಂತ ಕೇಳಿದರೆ ಶ್ರೀರಂಗ ಮಹಾಗುರುಗಳು ಒಂದು ಆಲದ ಬೀಜದ ಉದಾಹರಣೆ ಕೊಡ್ತಾಯಿದ್ರು. ಒಂದು ಸಣ್ಣ ಉಗುರುಳತೆಯಲ್ಲಿ ಸಿಗುವಂಥ ಒಂದು ಬೀಜ ಇಷ್ಟು ದೊಡ್ಡ ಆಲದ ಮರಕ್ಕೆ ಒಂದು ಕಾರಣವಾಗಿದೆಯಲ್ಲಪ್ಪ. ನಾವು ನೋಡ್ತಾನೇ ಇದ್ದೀವಿ. ಈ ಆಲದ ಮರದ ಮೂಲಕ್ಕೆ ಹೋದರೆ ಅದರ ಬೀಜ ಇಷ್ಟೇ ಚಿಕ್ಕದು. ಇಷ್ಟು ಚಿಕ್ಕ ಬೀಜದಲ್ಲಿ ಇಷ್ಟು ದೊಡ್ಡ ಆಲದ ಮರವನ್ನು ಅದು ಇಟ್ಕೊಂಡಿದೆ ಅಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಆಗಲ್ಲ. ಆದರೆ ನಾವು ನೋಡ್ತಾ ಇದ್ದೀವಿ, ಅಷ್ಟು ಚಿಕ್ಕ ಬೀಜದಿಂದ ಇಷ್ಟು ದೊಡ್ಡ ಆಲದ ಮರ ಉಂಟಾಗ್ತಾ ಇದೆ. ಹಾಗೆ ಈ ಪ್ರಣವ ಬೀಜದಿಂದ ವಿಸ್ತಾರವಾದ ಜಗತ್ತು ವಿಸ್ತಾರವಾಗಿದೆ ಅಂತ ನಾವು ಬೌದ್ಧಿಕವಾಗಿ ಆದರೂ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ನಾವು ಸಾಧನೆ ಮಾಡಿ ನಮಗೆ ಅನುಭವ ಆಗುವಂಥ ಒಂದು ಸನ್ನಿವೇಶ, ಆ ಪಾವನವಾದಂಥ ಸನ್ನಿವೇಶ ಬಹಳ ಬೇಗ ಬರಲಿ. ಆದರೆ ಸದ್ಯಕ್ಕೆ ಈ ಥರ ಇಲ್ಲ, ಇದೇ ನಿಸರ್ಗದಲ್ಲಿ ಒಂದು ಸಣ್ಣ ಬೀಜದಿಂದ ದೊಡ್ಡ ಮರ ಉಂಟಾಗತ್ತೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಹಾಗೆಯೇ ಧ್ವನಿ ವಿಜ್ಞಾನವನ್ನು ಬಲ್ಲಂಥವರು ಧ್ವನಿ ತರಂಗಗಳ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ವಿಶ್ವವ್ಯಾಪಿಯಾಗಿ ಪ್ರಸಾರ ಮಾಡುವಂಥದ್ದನ್ನು ನಾವೇ ನೋಡ್ತಾ ಇದ್ದೀವಿ. ಎಲ್ಲೋ ಹಾಡು ಹೇಳಿದವರು ಎಲ್ಲೋ ಡೆಲ್ಲಿನಲ್ಲಿ ಹಾಡು ಹೇಳಿರ್ತಾರೆ, ಅಥವಾ ಇನ್ನೂ ಅಮೇರಿಕಾದಲ್ಲಿ ಕನ್ಸರ್ಟ್ ಮಾಡಿರ್ತಾರೆ. ಅದನ್ನು ನಮ್ಮ ಮನೆ ಟಿ ವಿನಲ್ಲಿ ನಾವು ಕೇಳೋ ಹಾಗಾಗತ್ತಲ್ಲ. ಅಂದರೆ ಧ್ವನಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅದು ಪ್ರಸಾರವಾಗೋದನ್ನು, ಆ ವಿಜ್ಞಾನವನ್ನು ಅರಿತು ಮಾಡೋದನ್ನು ನಮ್ಮ ಕಣ್ಣಿಂದಲೇ ನಾವು ನೋಡ್ತಾ ಇದ್ದೀವಿ. ಹೀಗೇ ಮಹರ್ಷಿಗಳು ಕೂಡ ಪ್ರಣವದಿಂದ ವಿಶ್ವ ವಿಸ್ತಾರವಾಗಿದೆ ಅಂತ ಅವರ ಅಂತರಂಗದ ತಪಸ್ಯೆಯಿಂದ ತಿಳಿದು ಹೇಳಿದ್ದನ್ನು ನಾವು ಈ ರೀತಿ ಅರ್ಥ ಮಾಡಿಕೊಂಡು ಅವರ ಗೆಜ್ಜೆಯಾಗಿ ಆ ರೀತಿಯಲ್ಲಿ ನಾವು ಪ್ರವೃತ್ತರಾದಾಗ ನಮಗೂ ಕೂಡ ಅನುಭವಕ್ಕೆ ಬರುತ್ತೆ ಅಂತ ಘೋಷಣೆ ಮಾಡ್ತಾರವರು. ಏನಪ್ಪ, ಅವರಿಗೆ ಅಷ್ಟೇ ಬಂದಿದ್ದಲ್ಲ ಅದು, ಅಥವಾ ಆ ಮಠದವರಿಗೆ ಈ ಮಠದವರಿಗೆ ಈ ಪಂಥದವರಿಗೆ ಮಾತ್ರ ಬರೋದಲ್ಲ. ಈ ಸಾಧನೆ ಯಾರ್ಯಾರು ಮಾಡ್ತಾರೋ ಅವರಿಗೆ ಅಂತರಂಗದಲ್ಲಿ ಗೋಚರಕ್ಕೆ ಬರುವಂತಹ ಒಂದು ವಿಷಯವಾಗಿದೆ. ಹಾಗೆ ಪ್ರಣವದಿಂದ ವಿಸ್ತಾರವಾದಂಥ ವಿದ್ಯೆಗಳನ್ನು ಬ್ರಾಡಾಗಿ ಎರಡು ಕ್ಲಾಸಿಫೈ ಮಾಡ್ತಾರೆ. ಮುಂಡಕೋಪನಿಷತ್ತು ಇದನ್ನು ಹೇಳುತ್ತೆ. ಬ್ರಹ್ಮವಿದರು ಎರಡಿದೆಯಪ್ಪ ವಿದ್ಯೆ. ಒಂದು ಪರಾವಿದ್ಯೆ, ಅಪರಾವಿದ್ಯೆ ಅಂತ. ಅಪರಾವಿದ್ಯೆ ಅಂತ ಹೇಳಿದಾಗ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ 4 ವೇದಗಳು ಮತ್ತು ವೇದಾಂಗಗಳು ಇವೆಲ್ಲವೂ, ಮತ್ತು ಇತಿಹಾಸ ಪುರಾಣಗಳು ಎಲ್ಲದೂ ಸೇರಿ ಅಪರಾವಿದ್ಯೆ. ಪರಾವಿದ್ಯೆ ಅಂದರೆ ನಾವು ಹಿಂದಿನ ಪ್ರವಚನದಲ್ಲಿ ಯೋಚನೆ ಮಾಡಿದ್ವಿ. ಪರಂಜ್ಯೋತಿಯೇ ಪರಾವಿದ್ಯೆ. ಪರಂಜ್ಯೋತಿಯ ಕಡೆಗೆ ನಾವು ಹೋಗುವಂತಾಗುವುದೇ ಪರಾವಿದ್ಯೆ. ಹಾಗಾದರೆ ಅಪರ ಅನ್ನೋದು ಇಷ್ಟ ಅನಿಷ್ಟ ಅಂದಂಗೆ ಅಪರ ಅನ್ನೋದು ಪರದ ವಿರುದ್ಧ ಅಂತ ನಾವು ತಿಳ್ಕೊಳ್ಳೋ ಹಾಗಿಲ್ಲ. ಅದನ್ನು ಸೆಪರೇಟ್ ಮಾಡಲಿಕ್ಕೋಸ್ಕರ, ಅದು ಪರ ಅಲ್ಲ ಅನ್ನೋದಕ್ಕೋಸ್ಕರ ಅಪರ ಅಂತ ಹೇಳಿದ್ದಾರೆ. ಅಪರ ಅನ್ನುವಲ್ಲೂ ಕೂಡ ಅದು ಪರವನ್ನು ಇಟ್ಟುಕೊಂಡೇ ಇದೆ. ವೇದ ಭಗವಂತನನ್ನು ಇಟ್ಟುಕೊಂಡ್ರೆ ಅದನ್ನು ವೇದ ಅಂತ ಕರೆಯುವಂಥದ್ದು. ಇಲ್ಲ ಹೇಗೆ ನಾವು ಒಂದು ಸಾಹಿತ್ಯ ಅಷ್ಟೇ ಆಗಿದೆ, ಅದು ಕಂಠಪಾಠ ಮಾಡಿ ಹೇಳಲಿಕ್ಕೆ ಸಾಹಿತ್ಯ ಅಷ್ಟೇ ಆಗಿದೆ ಅಂದರೆ ಅದನ್ನು ವೇದ ಅಂತ ಕರೆಯಲ್ಲ. ಅಪರಾವಿದ್ಯೆಯು ಕೂಡ ಪರವನ್ನು ಇಟ್ಟುಕೊಂಡಿದೆ. ಉದಾಹರಣೆಗೆ ಒಂದು ಟ್ರೈನ್ ಇದೆ, ರೈಲಿದೆ, ಅಲ್ಲಿ ಒಂದು ಎಂಜಿನ್ ಇದೆ, ಬೋಗಿಗಳೆಲ್ಲ ಇದೆ. ಈ ಬೋಗಿಗಳೆಲ್ಲ ಅಪರಾವಿದ್ಯೆಗಳು. ಅದರಲ್ಲಿ ಎಲ್ಲ ಸವಲತ್ತುಗಳಿರುತ್ತೆ, ನಾವು ಕೂತ್ಕೊಳ್ಳೋ ವ್ಯವಸ್ಥೆ ಇರುತ್ತೆ, ನಾವು AC ವ್ಯವಸ್ಥೆ ಇರುತ್ತೆ, ಪ್ರತಿಯೊಂದು ವ್ಯವಸ್ಥೆನೂ ಇರುತ್ತೆ. ಇಲ್ಲಿಂದ ಡೆಲ್ಲಿಗೆ ಹೋಗಬೇಕಾದ್ರೆ ನಾವು ಹೇಗೆ ಅಷ್ಟು ದಿನ ಕಳೀಲಿಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಇರುತ್ತೆ. ಆದರೆ ಸ್ವಾಮಿ, ಅದು ಎಂಜಿನ್ನಿಗೆ ಒಂದು ಕನೆಕ್ಟ್ ಆಗಿಲ್ಲ ನೋಡಿ, ಅಂದರೆ ಆ ಬೋಗಿನಲ್ಲಿ ಯಾರೂ ಕೂರಲ್ಲ. ಅಂದರೆ ಎಂಜಿನ್ನಿಗೆ ಕನೆಕ್ಟ್ ಆಗೋದು, ಎಂಜಿನ್ ಪರಾವಿದ್ಯೆಗೆ ನಮ್ಮನ್ನು ತಲುಪಿಸೋ ಹಾಗಾಗಿದ್ದರೆ ಮಾತ್ರ ಅದು ವಿದ್ಯೆ ಅನ್ನಿಸ್ಕೊಳ್ಳುತ್ತೆ, ಅಪರಾವಿದ್ಯೆ ಆಗುತ್ತದು. ಇಲ್ಲದೇ ಇದ್ದರೆ ಬರೀ ಚೇಷ್ಟೆ, ಅದು ಏನೂ ಅಲ್ಲ ಅದು. ಹಾಗೆ ನಮ್ಮ ವೇದಗಳಾಗಲಿ, ನಮ್ಮ ಶಾಸ್ತ್ರಗಳಾಗಲಿ, ಈಗಿನ ಎಲ್ಲ ನಾವು ಅಭ್ಯಾಸ ಮಾಡುವಂಥ ಸಾಹಿತ್ಯಗಳೆಲ್ಲ ಯಾರನ್ನು ಇಟ್ಕೊಂಡಿರಬೇಕು? ಪರಾವಿದ್ಯೆಯನ್ನು ಜೊತೆಗಿಟ್ಕೊಳ್ಬೇಕು. ಇದು ಎಲ್ಲವೂ ಅವನನ್ನು ತಲುಪಿಸ್ಲಿಕ್ಕೋಸ್ಕರವಾಗಿ, ಇದು ಎಲ್ಲವೂ ಕೂಡ ಹೊರಗಡೆ ಇಂದ್ರಿಯ ಜೀವನವು ಎಲ್ಲವೂ ಕೂಡ ಆತ್ಮನನ್ನು ತಲುಪಿಸೋಕ್ಕೋಸ್ಕರ ಈ ವಿದ್ಯೆಗಳೆಲ್ಲ ಇದೆ ಅನ್ನುವಂಥ ಅರಿವೇನಾದರೂ
ನಮ್ಮಿಂದ ಜಾರಿಸ್ಕೊಂಡು ಹೋಗ್ಬಿಟ್ವಿ ಅಂತ ಹೇಳಿದರೆ ಅದು ನಿಷ್ಪ್ರಯೋಜಕವಾಗತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಂಗ ಮಹಾಗುರುಗಳು ಒಂದು ತೆಂಗಿನಕಾಯಿ ಉದಾಹರಣೆ ಕೊಡ್ತಾಯಿದ್ರು. ತೆಂಗಿನಕಾಯಿ ನಾವೆಲ್ಲ ನೋಡಿದ್ದೀವಿ. ಅವರು ಒಂದು ಪ್ರಯೋಗ ಮಾಡಿದ್ದರು. ಏನು ಪ್ರಯೋಗ ಅಂದರೆ, ಒಂದು ಸಿಪ್ಪೆ ಸಹಿತವಾದಂಥ ತೆಂಗಿನಕಾಯಿನ ತೋರಿಸಿ, ತೆಂಗಿನಕಾಯಿ ಎಲ್ಲಿದೆಯಪ್ಪ ಅಂತ ಹೇಳಿದರೆ ನಾವು ಸಿಪ್ಪೆ ಸಹಿತವಾದ ತೆಂಗಿನಕಾಯಿನ ತೋರಿಸಿದ್ವಿ. ಅಂದರೆ ಸಿಪ್ಪೆ ಕಡೆಗೇ ನಾವು ತೋರಿಸಿದ್ವಿ. ಸಿಪ್ಪೆ ತೆಗೆಸ್ಬಿಟ್ರು. ಈಗ ತೆಂಗಿನಕಾಯಿ ಹೇಳಿಯಪ್ಪ ಅಂತ ಹೇಳಿದರೆ ನಾವು ಸಿಪ್ಪೆ ಕಡೆ ನಾವು ಬೆರಳು ಮಾಡಲಿಲ್ಲ. ಆ ಚಿಪ್ಪು ಸಹಿತ ಇರುವಂಥ ತೆಂಗಿನಕಾಯಿ ಕಡೆಗೆ ಇಲ್ಲಿ ತೆಂಗಿನಕಾಯಿ ಅಂತ ಹೇಳಿದ್ವಿ. ಅಲ್ಲ ಸ್ವಾಮಿ, ಸಿಪ್ಪೆನ ನೀವು ಈ ಥರ ನೆಗ್ಲೆಕ್ಟ್ ಮಾಡಿಬಿಡೋದಾ? ಆವಾಗ ಅದನ್ನು ತೆಂಗಿನಕಾಯಿ ಅಂದರೆ ಈಗ ಮಾತು ಬದಲಾಯಿಸ್ತಾ ಇದ್ದೀರಲ್ಲ. ಸರಿ, ಆ ಚಿಪ್ಪನ್ನು ಒಡೆದು ಒಳಗಡೆ ಹೊರಗಡೆ ಹಾಕಿ ತೆಂಗಿನಕಾಯಿ ಎಲ್ಲಿದೆ ಅಂತ ಹೇಳಿದರೆ ಆ ಬಿಳಿ ತಿರುಳಿದೆಯಲ್ಲ ಅದ್ರ ಕಡೆ ತೋರಿಸಿದರು. ಅಂದರೆ ಯಾವಾಗ ತಿರುಳಿಗೆ ಅಂಟ್ಕೊಂಡಿತ್ತು ಚಿಪ್ಪನ್ನು ತೆಂಗಿನಕಾಯಿ ಅಂತ ಹೇಳಿದ್ವಿ. ಯಾವಾಗ ತಿರುಳಿಗೆ ಅಂಟ್ಕೊಂಡಿತ್ತು ಆ ಸಿಪ್ಪೆಯನ್ನು ತೆಂಗಿನಕಾಯಿ ಅಂತ ತೋರಿಸಿದ್ವಿ. ತೆಂಗಿನಕಾಯಿನೂ ಹೆಸರೇ ಅದಕ್ಕೆ. ಅದರಿಂದ ಬೇರೆ ಆಯಿತು ಅಂತ ಹೇಳಿದಾಗ ಹೆಸರೇ ಚೇಂಜ್ ಆಗ್ಬಿಡುತ್ತೆ. ತೆಂಗಿನಕಾಯಿ ಸಿಪ್ಪೆ, ತೆಂಗಿನಕಾಯಿ ಚಿಪ್ಪು ಅಂತ. ಅಂದರೆ ಭಗವಂತನಿಗೆ ಅಂಟುಕೊಂಡಿದ್ದಾಗ ಅದು ವೇದ ಸಾಹಿತ್ಯ, ಅದು ಪುರಾಣ ಸಾಹಿತ್ಯ, ಅದಕ್ಕಷ್ಟೇ ಭಗವಂತನಷ್ಟೇ ಬೆಲೆ, ಅಷ್ಟೇ ಅದರ ಒಂದು ಅಧ್ಯಯನಕ್ಕೆ ಮನ್ನಣೆ. ಆದರೆ ಯಾವಾಗ ಭಗವಂತನನ್ನು ಬಿಟ್ಟುಬಿಡ್ತೋ, ಬರೀ ನಾವು ಉದರಂಬರಣಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಂಡ್ವಿ, ಅಥವಾ ಸುಮ್ಮನೆ ಪೌರೋಹಿತ್ಯ ಮಾಡಲಿಕ್ಕೋಸ್ಕರ ಪರಂಪರೆ ಉಳಿಸ್ಬೇಕ್ರಿ ಅಂತ ಇಷ್ಟಕ್ಕೆ ಮಾತ್ರ ಉಪಯೋಗಿಸಿದ್ವಿ ಎಂದಾಗ ಭಗವಂತನನ್ನು ಕೈ ಬಿಟ್ಟಂಥದ್ದು ಬರೀ ಸಾಹಿತ್ಯವಾಗಿ ಉಳಿಯುತ್ತೆ, ರಾಹಿತ್ಯವಾಗಿ ಬಿಡುತ್ತದೋ. ಸಾಹಿತ್ಯ ಅಂದ್ರೇನು? ರಸಸಹಿತವಾಗಿ ಬಂದಾಗ ಸಾಹಿತ್ಯ ಅಂದರೆ ಭಗವಂತನೇ ರಸ, ಅವನ ಸಹಿತವಾಗಿ ಬಂದಾಗ ಅದು ಸಾಹಿತ್ಯ. ಹಾಗೆ ಬರದೆ ನೀರಸವಾಗಿ ಹೊರಗಡೆ ಬಂದುಬಿಟ್ರೆ ಅದು ರಾಹಿತ್ಯವಾಗಿಬಿಡುತ್ತೆ. ನಾವು ಒಂದು ಬಾಳೆಕಂಬದ ಉದಾಹರಣೆ ನೋಡ್ಬೋದು. ನಾವು ಸತ್ಯನಾರಾಯಣ ಪೂಜೆಗೆ ನಾವು ಬಾಳೆಕಂಬ ತಂದು ಪಕ್ಕದಲ್ಲಿ ನೆಡ್ತೀವಿ. ಬೆಳಿಗ್ಗೆ ಭಾಳ ಫ್ರೆಶ್ ಆಗಿರುತ್ತೆ. ಸಾಯಂಕಾಲ ಆಗ್ತಿದ್ದ ಹಾಗೇ ಅದು ಪೂರ್ತಿ ಬಾಡಿ ಹೀಗೆ ಬಾಳೆ ಎಲೆ ಎಲ್ಲ ಹೀಗೆ ಜೋತಾಡ್ತಾ ಇರುತ್ತೆ. ಯಾಕೆ ಹಾಗಾಯಿತು? ಮೂಲದಿಂದ ಆಚೆ ಬಂದ್ಬಿಟ್ಟಿದೆ. ಬೇರದಿಂದ ಹೊರಗಡೆ ಬಂದಂಥ ಬಾಳೆ ಮರ ಹೇಗೆ ನಿಸ್ತೇಜವಾಗಿಬಿಡುತ್ತೆ, ಹಾಗೆಯೇ ಈ ಎಲ್ಲ ಅಪರಾವಿದ್ಯೆಗಳು ಕೂಡ ಪರಾವನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಮುಂದೆ ಬಂದಾಗ ನಿಸ್ತೇಜವಾಗುತ್ತೆ, ನಿರ್ವೀರ್ಯವ, ಅದು ಎಲ್ಲ ಕಳ್ಕೊಂಬಿಡುತ್ತದು. ಗೀತಾಚಾರ್ಯನ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕು. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ ಹೇಳಿದ್ದಾನೆ. ಅಂದರೆ ಏನು ಇದರ ಅರ್ಥ? ಬೇರುಗಳು ಮೇಲಿದೆಯಂತೆ, ರೆಂಬೆಗಳು ಕೆಳಗಡೆ ಇದೆಯಂತೆ. ಆ ಥರದ ಒಂದು ಅವಿನಾಶಿಯಾದಂಥ ಅಶ್ವತ್ಥ ವೃಕ್ಷ ಒಂದಿದೆ. ಅದರ ಎಲೆಗಳೆಲ್ಲ ವೇದ ಮಂತ್ರಗಳು. ಈ ವೃಕ್ಷವನ್ನು ಯಾರು ತಿಳಿತಾನೆ ಅವನನ್ನು ವೇದವಿತ್ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ಏನಪ್ಪ ಇದು? ನಿರಂತರವಾಗಿ ವೇದಾಂಗ ಸಹಿತವಾಗಿ ಕಂಠಪಾಠ ಮಾಡಿ ಅದನ್ನು ಕಂಚಿನ ಕಂಠದಲ್ಲಿ ಸರಾಗವಾಗಿ ಸ್ಫುಟವಾಗಿ ಉಚ್ಚಾರಣೆ ಮಾಡೋನನ್ನು ವೇದವಿತ್ ಅಂದಿದ್ದರೆ ಒಪ್ಕೊಳ್ಬೋದಿತ್ತು. ಅದು ಯಾವುದೋ ವೃಕ್ಷವಂತೆ, ಅದನ್ನು ತಿಳಿದವನು ವೇದವಿತ್ ಅಂತ ಹೇಳಿದಾನಲ್ಲ. ಏನು ಶ್ರೀಕೃಷ್ಣನ ಮಾತು ಹೀಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿದರೆ, ಶ್ರೀರಂಗ ಮಹಾಗುರುಗಳು ಇದರ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದರು. ಒಂದು ಸಲ ತಮ್ಮ ಶಿಷ್ಯರ ಹತ್ರೆಲ್ಲ ಅವರು ಒಂದು ಮೀಟಿಂಗಲ್ಲಿ ಸೇರಿಸಿ, ನೋಡಿಯಪ್ಪ ಈ ಥರ ಕೃಷ್ಣ ಹೇಳಿದ್ದಾನೆ, ಈ ಥರದ ವೃಕ್ಷ ನೀವೆಲ್ಲರೂ ನೋಡಿದ್ದೀರಾ, ಮೇಲೆ ಬೇರಿರಬೇಕು, ಕೆಳಗಡೆ ಕೊಂಬೆಗಳಿರಬೇಕು, ನೋಡಿದ್ದೀರಾ? ಎಲ್ಲ ನೋಡಿದರು. ಇಲ್ಲ, ಎಲ್ಲ ಕಾಣಿಸ್ತಾ ಇಲ್ವಲ್ಲ. ಅಂದರೆ ಕೃಷ್ಣ ಮಿಸ್ಟೇಕ್ ಮಾಡ್ಕೊಂಡಿರಬೇಕು, ಅಥವಾ ನಮಗೇನೋ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಸುಮ್ಮನೆ ಇದ್ದರು. ಇಲ್ಲೇ ಇದೆಯಪ್ಪ ಅಂತ ಹೇಳಿದರು ಅವರು. ಆಗಲೂ ಅರ್ಥ ಆಗಲಿಲ್ಲ. ಇಲ್ಲಿ ರೂಮಲ್ಲೇ ಇದೆಯಪ್ಪ, ಅರೆ ರೂಮಲ್ಲಿ ವೃಕ್ಷ ಇದೆಯಾ ಅಂತ ಹೇಳಿದರೆ ಕಡೆಗೆ ಹೇಳಿದರು, ನಾವೇ ಅಪ್ಪ ವೃಕ್ಷ, ಮಸ್ತಿಷ್ಕದಲ್ಲಿ ಇದೇ ಬೇರು. ಇದು ಹೇಳ್ದಂಗೆ ಕೆಳಗಡೆ ಇಂದ್ರಿಯಗಳು ಕೈಕಾಲುಗಳೆಲ್ಲ ಕೇಳುತ್ತೆ. ಇದು ಜ್ಞಾನಸ್ಥಾನ, ಇದು ವೇದಗಳ ಸ್ಥಾನ. ಹೀಗಾಗಿ ಉಳಿಬೇಕು. ನಾವೀಗ ಹಾಗೆ ಉಳಿಸ್ಕೊಂಡಿಲ್ಲ ಅದನ್ನು.
ನಾವು ಅದನ್ನು ಈಗ ಭೌತಿಕವಾದ ಸ್ಥಾನ ಮಾಡ್ಕೊಂಡಿದ್ದೀವಿ. ನಾವು ಫಾರಿನ್ನಿಗೆ ಹೋಗಬೇಕಾದಂಥದ್ದು ಯೋಚನೆ ಮಾಡೋ ಸ್ಥಾನ ಮಾಡಿಟ್ಕೊಂಡಿದ್ದೀವಿ. ನಾವು ಇನ್ನು ಯಾವುದ್ಯಾವುದೋ ಸ್ಥಾನವನ್ನಾಗ ಅದನ್ನ ಇಟ್ಟಿದ್ದೀವಿ. ಆದರೆ ಅದು ತಯಾರಾಗಿರುವಂಥದ್ದು ಯಾವ ಉದ್ದೇಶದಿಂದ ನಿರ್ಮಿತವಾಗಿದೆಯೋ ಅದರಂತೆ ಇದ್ದಾಗ ಅದು ಕೆಳಗಡೆ ಎಲ್ಲ ಶಾಖೆಗಳು ಅದರ ಆಶಯದಂತೆ ಕೆಲಸ ಮಾಡೋ ಹಾಗೆ, ಎಲ್ಲ ನಮ್ಮ ಕೈಕಾಲುಗಳು ಇಂದ್ರಿಯಗಳೆಲ್ಲ ಅದರಂತೆ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಇಂತಹ ವೃಕ್ಷ ಯಾರು ಅರ್ಥ ಮಾಡ್ಕೊಳ್ತಾನೋ ಜೀವನದಲ್ಲಿ, ಈ ವೃಕ್ಷದ ಪರಿಚಯ ಒಂದು ಆಗಿಬಿಟ್ರೆ ಅವನೇ ವೇದವಿತ್. ವೇದ ಅಂದರೆ ಒಳಗಡೆ ಬೆಳಗ್ತಾ ಇರುವಂಥ ಪರಂಜ್ಯೋತಿಯೇ ವೇದ. ಅದರ ಒಂದು ಆಶಯವೇ ಕೆಳಗಡೆ ಎಲ್ಲ ಹರಿತಾ ಇದೆ. ವೇದ ಧರ್ಮವೇ ಹೀಗೆ ಹರಿತಾ ಇದೆ. ಇಂತಹ ಒಂದು ವೃಕ್ಷವನ್ನು ಯಾವುದು ಎಲ್ಲಿ ಹೇಗೆ ಹರಿತಾ ಇದೆ, ಈ ವಿದ್ಯೆಗಳನ್ನೆಲ್ಲ ಯಾರು ಅರ್ಥ ಮಾಡ್ಕೊಳ್ತಾರೆ ಅವನನ್ನು ವೇದವಿತ್. ಒಂದೊಮ್ಮೆ ಅವನಿಗೆ ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳಲಿಕ್ಕೆ ಬರುತ್ತೋ ಇಲ್ಲವೋ ಬೇರೆ ವಿಷಯ. ಆದರೆ ಇದನ್ನು ಪೂರ್ತಿಯಾಗಿ ಈ ಮಾನವ ದೇಹವನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಹೇಗೆ ಭಗವಂತ ಸೃಷ್ಟಿ ಮಾಡ್ದ ಅದರಂತೆ ಇದು ಹೇಗೆ ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಏನೇನು ಕೆಲಸ ಇದರದ್ದು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದಾಗ ಅವನನ್ನು ವೇದವಿತ್ ಅಂತ ಕರಿಬೇಕು ಅನ್ನುವಂಥ ಒಂದು ಗೀತಾಚಾರ್ಯನ ಮಾತಿಗೆ ಶ್ರೀರಂಗ ಮಹಾಗುರುಗಳು ವ್ಯಾಖ್ಯಾನ ಹೀಗಿತ್ತು. ನಾನು ಮೊದಲೇ ಹೇಳಿದೆ, ರಸ ಸಹಿತವಾಗಿ ಬರಬೇಕು. ರಸ ಅಂದರೆ ಅವನೇ ಭಗವಂತ. ರಸೋ ವೈ ಸಹ, ಒಳಗಡೆ ಬೆಳಗ್ತಾ ಇರುವಂತಹ ರಸವೇ ಭಗವಂತ. ಅವನಿಲ್ಲದೆ ಇದ್ದಾಗ ಎಲ್ಲ ನೀರಸ, ರಾಹಿತ್ಯ. ಸಾಹಿತ್ಯ ಆಗಲ್ಲ, ರಾಹಿತ್ಯ ಆಗುತ್ತದೆ. ಒಂದು ಸಲ ನಾರದರು ಸನತ್ಕುಮಾರರನ್ನು ಪ್ರಾರ್ಥನೆ ಮಾಡ್ತಾರಂತೆ, ನನಗೆ ಎಲ್ಲ ವಿದ್ಯೆಗಳು ಗೊತ್ತುಂಟು ಸ್ವಾಮಿ, ಆದರೂ ನಾನು ಶೋಕವನ್ನು ದಾಟಿಲ್ಲ. ನನಗೆ ಶೋಕ ಇದೆ ಜೀವನದಲ್ಲಿ. ತಾವು ಈ ಶೋಕವನ್ನು ಹೋಗಲಾಡಿಸುವಂತಹ ಒಂದು ವಿದ್ಯೆಯನ್ನು ನನಗೆ ಕಲಿಸಬೇಕು ಅಂತ ಕೇಳ್ಕೊಂಡ್ರಂತೆ. ಕೇಳ್ಕೊಂಡಾಗ ಸರಿ, ಈಗ ಹುಡುಗನಿಗೆ ಈಗಾಗಲೇ ಏನು ಗೊತ್ತಿದೆ ಅಂತ ಮೇಷ್ಟ್ರು ಚೆಕ್ ಮಾಡಬೇಕಲ್ಲ. ಸೊ ಸನತ್ಕುಮಾರರು ಹೇಳಿದ್ರಂತೆ, ತಾವು ಏನೇನು ಈಗಾಗಲೇ ಕಲ್ತಿದ್ದೀರಿ ಅದನ್ನೊಂದು ಹೇಳಿಬಿಡಿ, ಅದಲ್ಲದೆ ಏನಾದರೂ ಇದ್ದರೆ ನಾನು ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಸರಿ, ನಾರದರು ಈ ಅಪರಾವಿದ್ಯೆಗಳ ಪಟ್ಟಿಯನ್ನೇ ಕೊಟ್ಬಿಡ್ತಾರೆ. 4 ವೇದಗಳು, ವೇದಾಂಗಗಳು, ವ್ಯಾಕರಣ, ನಿರುಕ್ತ, ಪ್ರತಿಯೊಂದೂ ಎಲ್ಲವುದನ್ನು ನನಗೆ ಗೊತ್ತುಂಟು ಅಂತ ಹೇಳಿಬಿಡ್ತಾರೆ. ಆದರೆ ಸನತ್ಕುಮಾರರು ಹೇಳ್ತಾರೆ, ನಿನಗೆ ಎಲ್ಲದರ ಹೆಸರು ಕಂಠಪಾಠ ಮಾಡಿ ಗೊತ್ತುಂಟು ಅಷ್ಟೇಪ್ಪ, ಎಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೆ. ಆದರೆ ಇದು ಎಲ್ಲದೂ ಯಾತಕ್ಕಾಗಿ ಬಂದಿದೆ, ಇದು ಅದರ ಹಿಂಬದಿಯ ಆತ್ಮತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮುಂದಕ್ಕೆ ಹರ್ಕೊಂಡು ಬಂದಿದೆ ಅನ್ನೋ ವಿಷಯ ಮರೆಯಾಗಿದೆ. ಹಾಗಾಗಿ ಆತ್ಮತತ್ವವೇ, ಆತ್ಮವೇ ಪರಮಾತ್ಮನ ಸಾಕ್ಷಾತ್ಕಾರವೇ ಅತಿ ಶ್ರೇಷ್ಠವಾಗಿ ಜೀವನದಲ್ಲಿ ಆಗಬೇಕಾಗಿರೋದು. ಅದಕ್ಕಾಗಿ ಇದೆಲ್ಲ ಬಂದಿದೆ. ಅದು ಅಂಗಿ, ಇದೆಲ್ಲ ಅಂಗಗಳು ಅನ್ನುವಂಥ ಒಂದು ಪರಿಜ್ಞಾನ ಬರಬೇಕು ಅಂತ ಅವರಿಗೆ ಆತ್ಮತತ್ವವನ್ನು ಉಪದೇಶ ಮಾಡಿದರು ಅಂತ ಕಥೆ ಬರುತ್ತೆ ಉಪನಿಷತ್ತಿನಲ್ಲಿ. ಹೀಗೆ ವಿದ್ಯೆಗಳು ಅಂತ ಹೇಳಿದಾಗ ಪರ ಅಪರ 2 ವಿಭಾಗವನ್ನು ನಾವು ನೋಡಿದ್ದೀವಿ. ಪರವನ್ನು ಇಟ್ಕೊಂಡು ಅಪರ ವಿದ್ಯೆಗಳು ಇರಬೇಕು. ಆಗಲೇ ಅದು ಅದಕ್ಕೆ ಸಹಕಾರಿಯಾಗಿ ವಿದ್ಯೆಯ ಒಂದು ವ್ಯಾಪ್ತಿ ಏನಿದೆ ಅದು ಪೂರ್ಣವಾಗುತ್ತೆ. ಪರಾವಿದ್ಯೆಯನ್ನು ಬಿಟ್ಟಂತಹ ಅಪರಾವಿದ್ಯೆಗಳು ಅದು ವಿದ್ಯೆಗಳು ಅಂತಲೇ ಅನಿಸ್ಕೊಳ್ಳಲ್ಲ. ಅದು ಸಾಹಿತ್ಯ ರಾಶಿ, ಕಸ ಆಗಿಬಿಡುತ್ತೆ. ಹೇಗೆ ತೆಂಗಿನಕಾಯಿಯಿಂದ ಸಪರೇಟ್ ಆದಂಥ ಸಿಪ್ಪೆ ಅಂತ ಹೇಳಿಸ್ಕೊಂಡ್ಬಿಡ್ತು. ತೆಂಗಿನಕಾಯಿ ಅಂತ ಅದಕ್ಕೆ ಹೇಳೋದೇ ಇಲ್ಲ ಯಾರನವ. ತೆಂಗಿನಕಾಯಿಗೆ ಯಾವಾಗ ಅಂಟ್ಕೊಂಡಿತ್ತು, ಭಗವಂತನಿಗೆ ಯಾವಾಗ ಇದೆಲ್ಲ ಅಂಟ್ಕೊಂಡಿರುತ್ತೆ, ಇದನ್ನೂ ಕೂಡ ವಿದ್ಯೆ ಅಂತ ಕರೆದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಿದ್ಯೆನೇ ವಿಕಾಸವಾಗಿ ಮುಂದೆ ವಿದ್ಯಾಮಯವಾದಂತಹ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಹೇಗೆ ಬೆಳೀತು ಅನ್ನೋದನ್ನು ಮುಂದಿನ ಪ್ರವಚನದಲ್ಲಿ ನಾವು ಆಲೋಚನೆ ಮಾಡೋಣಂತೆ. ನಮಸ್ಕಾರ.